ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಮ್ಮ ಮನೇಲಿ ಪೂಜೆ ನಡೀತಾ ಇದೆ, ತೋರಿಸ್ತೀನಿ. ಇಲ್ಲಿ ತೋರಿಸ್ತೀನಿ ಬನ್ನಿ. ಇವಳು ರಂಗೋಲಿ ಬಿಟ್ಟಿದ್ದಾಳೆ, ಹಿಂಗೆ ಬಿಟ್ಟಿದ್ದಾಳೆ ಅಂತ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಮ್ಮ ಮನೇಲಿ ಪೂಜೆ ನಡೀತಾ ಇದೆ, ತೋರಿಸ್ತೀನಿ. ಇಲ್ಲಿ ತೋರಿಸ್ತೀನಿ ಬನ್ನಿ. ಇವಳು ರಂಗೋಲಿ ಬಿಟ್ಟಿದ್ದಾಳೆ, ಹಿಂಗೆ ಬಿಟ್ಟಿದ್ದಾಳೆ ಅಂತ. ಚಾಡಾಡ ಇಟ್ಟಿತ್ತು. ನೀವು ನಮಸ್ಕಾರ ಮಾಡಿ. ನಮಸ್ಕಾರ. ಮನೆಯೊಳಗೆ ಒಂದು ಸ್ವೀಟ್ ಪೊಂಗಲ್ ಎಲ್ಲ ತಿನ್ಕೊಂಡು ಅಂದ್ರೂ ನಿಂತಿದೆ, ಅದಕ್ಕೆ ಇನ್ನೂ ಬೇಕಂತೆ. ನೋಡಿ, ಪೂಜೆ ನಡೀತಾ ಇದೆ. ಆಗಲೇ ತಿಂಡಿ ತಿಂತಾ ಇದ್ದಾಳೆ. ಪೂಜೆ ಆಯಿತು. ಇವತ್ತಿನ ಸ್ಪೆಷಲ್ ಏನು ಅಂತ ಎಲ್ಲ ಮಾಡೋದು, ಪೊಂಗಲ್ಲು ಇಲ್ಲಾಂದರೆ ಕಿಚಡಿ, ಅದೇ ಮಾಡೋದು. ಪೂಜೆ ನಡೀತಾ ಇದೆ. ನೋಡಿ, ಮಿಲೋಗೆ ಮಸಾಜ್ ಥೆರಪಿ ನಡೀತಾ ಇದೆ. ಗೈಸ್ ನೋಡಿ, ರೆಡಿ ಆಯಿತು. ಇವಾಗ ರೆಡಿಯಾಗಿದ್ದೀವಿ ಹಬ್ಬಕ್ಕೆ. ಇವನಿನ್ನೂ ಆ್ಯಕ್ಚುಲಿ ಹುಡುಗಿರೇ ಲೇಟು ಅಂತಾರೆ, ಆದರೆ ನಮ್ಮ ವಿಷಯದಲ್ಲಿ ಇವನೇ ಲೇಟು ರೆಡಿ ಆಗೋದು. ಏನು ರೆಡಿ ಆಗಿಲ್ಲ, ಇಷ್ಟಕ್ಕೆ ಲೇಟ್ ಮಾಡಿದ್ದಾನೆ. ಯಾಕೆ ಲೇಟು? ಇದಕ್ಕೆ ಮುಂಚೆ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀವಿ, ಅದನ್ನ ನೋಡ್ಕೊಂಬನ್ನಿ, ಆಮೇಲೆ ಹೇಳಿ ಏನಕ್ಕೆ ಲೇಟ್ ಆಯಿತು ಅಂತ. ನೋಡಿ, ಕಬ್ಬೆಲ್ಲ ಇದೆ ಗೈಸ್ ವಿಡಿಯೋಗೆ. ಸೊ ನಾನು ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಹೇಳಿ, ಚೆನ್ನಾಗಿದ್ದೀನ ಇಲ್ವಾ? ಆ್ಯಕ್ಚುಲಿ ಇದು ಹಳೇದೇ ಔಟ್ಫಿಟ್ಟು, ತುಂಬ ದಿನ ಆಗಿತ್ತು ಹಾಕಿ, ಅದಕ್ಕೆ ಮತ್ತೆ ಹಾಕೊಂಡಿದ್ದೀನಿ. ಒಂದೇ ಒಂದ್ಸಲ ಹಾಕಿದ್ದಿದ್ದು ಗೈಸ್ ನಾನು, ಸೊ ಅದಕ್ಕೆ ಇವಾಗ ಹಾಕಿದ್ದೀನಿ. ಸ್ವಲ್ಪ ಟೈಟು ಅಂದರೆ ಓಕೆ. ಹೇಗಿದೆ? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ ಗೈಸ್. ಇವಾಗ ವಿಡಿಯೋ ಶೂಟ್ಗೆ ಹೋಗ್ತಾ ಇದ್ದೀವಿ, ಬನ್ನಿ. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ ಗೈಸ್ ಎಲ್ಲರಿಗೂ, ಅಲ್ವಾ? ಓಕೆ. ನೋಡಿ, ಎಲ್ಲರ ಮನೆಯಲ್ಲೂ ಮಕ್ಕಳು ಮೊಮ್ಮಕ್ಕಳು ರೆಡಿ ಆದರೆ ಅಜ್ಜಿ ರೆಡಿ ಆಗಿರುತ್ತೆ. ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಚೆನ್ನಾಗಿರಲಿ, ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿರಲಿ. ವಿಡಿಯೋ ನೋಡ್ತಿರೋರು ನೋಡ್ತಿರೋರು ಎಲ್ಲರೂ ಚೆನ್ನಾಗಿರಲಿ. ವಿಡಿಯೋ ನೋಡಿ ಎಲ್ಲರೂ ಚೆನ್ನಾಗಿರಲಿ. ಇಯರ್ ವಿ ಕಮ್ ಫೋಟೋಶೂಟ್ ಮಾಡಿಸೋಣ ಅಂತ ಯಾವುದೋ ಪಾರ್ಕಿಗೆ ಬಂದಿದ್ವಿ. ಮನೆ ಹತ್ರ ಫೋಟೋಶೂಟ್ ನಡೀತಾ ಇದೆ. ಇದೆಲ್ಲ ಹುಡುಗಿರಿಗೆ ಮ್ಯಾಂಡೇಟರಿನಾ ಹಬ್ಬಗಳಲ್ಲಿ ಫೋಟೋ ತೆಗೆಸ್ಕೊಳ್ಳೋದು? ನೋಡಿ, ತೆಗೆಸ್ಕೊತಾನೆ ಇದ್ದಾಳೆ. ಆಯಿತು, ಒಂದು 15 ನಿಮಿಷ 20 ನಿಮಿಷ ಆಯಿತು. ಸೊ ಗೈಸ್, ಇವಾಗ ಶೂಟ್ ಎಲ್ಲ ಮುಗೀತು ನಮ್ಮದು. ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಎಳ್ಳು ಬೆಲ್ಲ ಕೊಡೋಕ್ಕೆ. ಫಸ್ಟು
ಪ್ರಮೋದ್ ಅವ್ರ ಫ್ರೆಂಡ್ ಮನೆಗೆ ಕೊಡಬೇಕು. ಅಲ್ಲಿ ಕೊಟ್ಬಿಟ್ಟು ಅಮ್ಮನ ಮನೆಗೆ ಹೋಗ್ತೀವಿ. ಹಂಗೆ ಊಟ ಮಾಡಿಕೊಂಡು ವಾಪಸ್ ಬರೋದು. ಮನೆಗೆ ಬಂದ್ವಿ. ಈಗ ಕೂತಿದ್ದೀವಿ. ಅವ್ನು ಕಾಯ್ತಾ ಇದ್ದಾನೆ ಊಟಕ್ಕೆ, ತಡ ಬರೆಸ್ತಾ ಇದ್ದಾನೆ. ಟೈಮು 2:15 2:15 ಅಲ್ಲ 1:30 ಹಾಂ 2:30 ಆಗೋಯ್ತು. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ, ಊಟ ಮಾಡಬೇಕು. ಯಾರೂ ಇಲ್ಲ, ಎಲ್ಲ ಇದ್ರಂತೆ, ಹೋದ್ರಂತೆ ಇವಾಗ ಮನೇಲಿ ನೆಂಟರು. ಇವಾಗ ನೋಡೋಣ, ನಮ್ಮ ದೊಡ್ಡಮ್ಮಂಗೆ ಬರೋಕೆ ಹೇಳಿದ್ದೀನಿ, ಬರ್ತಾರೆ ಅಲ್ವಾ ಗೊತ್ತಿಲ್ಲ. ಆ್ಯಂಡ್ ಬಿಸಿ ಬಿಸಿ ವಡೆ ರೆಡಿ ಆಗ್ತಾ ಇದೆ. ಅದೇನದು? ಅದು ಕಿಚಡಿ ಅಷ್ಟೇ. ಇನ್ನೇನು ಪಾಯಸನ, ಸಾಂಬಾರು. ಹೌದು, ಅದೇನದು? ಜಾಮೂನು. ನಾನು ರಸಮಲೈ ತಂದಿದ್ದೀನಿ. ಸೊ ಬಿಸಿ ಬಿಸಿ ವಡೆ ಆಗ್ತಾಯಿದೆ. ವಡೆ ಬಿಸಿ ಆದಮೇಲೆ ಊಟ ರೆಡಿ ಆಯಿತು, ಮಾಡ್ತಾ ಇದ್ದೀವಿ. ಜಾಮೂನ್ ಹೆಂಗಿದೆ? ಬಿಸಿ ಬಿಸಿ. ಹೆಂಗಿದೆ ಅಂದರೆ ಬಿಸಿ ಬಿಸಿ ಅಂತ ಟೇಸ್ಟ್. ಅವರೆಕಾಳು ಸಾಂಬಾರು ಅಲ್ವಾ ಅದು? ಅವರೆಕಾಳು ಸೀಸನ್ ಆಗಿರೋದ್ರಿಂದ ಎಲ್ಲದಕ್ಕೂ ಅವರೆಕಾಳು. ನನಗೆ ಅವರೆಕಾಳು ಇಷ್ಟ ಇಲ್ಲ, ಸೊ ಅದಕ್ಕೆ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ನಾನು. ಸೊ ಗೈಸ್, ಇವಾಗ ನಮ್ಮ ಮನೆಯಿಂದ ಹೊರಟ್ವಿ ನಾವು. ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ರು, ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಅಲ್ಲೇ ನಿಂತಿದ್ದಾರೆ. ಗೈಸ್ ನೋಡಿ, ಕಾರ್ ಚೇಂಜ್ ಆಗಿಬಿಡ್ತು. ನಮ್ಮ ದೊಡ್ಡಮ್ಮನ ಮಗ ಬಂದಿದ್ದ XUV 700 ತೊಗೊಂಡು. ಸೊ ಒಂದು ರೌಂಡ್ ಹೆಂಗಿರುತ್ತೆ ಓಡಿಸೋಣ ಅಂದ್ಬಿಟ್ಟು ಓಡಿಸ್ತಾ ಇದ್ದೀವಿ. ಆ್ಯಕ್ಚುಲಿ ತಗೊಳ್ಳೋ ಪ್ಲ್ಯಾನ್ ಇದೆ ಗೈಸ್. ಸುಳ್ಳು ಹೇಳ್ಬೇಡ, ನಿಜ ಅನ್ಕೋತಾರೆ ಅಷ್ಟೇ. ಏನು ತೊಗೊಳ್ಳೋದೆಲ್ಲ ಪ್ಲ್ಯಾನ್ ಇಲ್ಲ. ನಮ್ಮ ದೊಡ್ಡಮ್ಮನ ಮಗ ಈ ಕಾರ್ ತಂದಿದ್ದ. ಸರಿ, ನಾವು ಹೊರಡ್ತಾ ಇದ್ವಲ್ಲ, ಅವನು ಹಾಗೆ ಬಂದ. ಸರಿ, ಒಂದು ರೌಂಡ್ ಹೋಗಿ ಬರೋಣ ಇದರಲ್ಲಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತಗೊಳ್ಳೋ ಪ್ಲ್ಯಾನ್ ಇದೆ, ನೋಡೋಣ ಅಂತ. ಹೆಂಗೆ ಅನಿಸ್ತಿದೆ ಫೀಲು? ಚೆನ್ನಾಗಿದೆಯಾ? ನೋಡಿ ಗೈಸ್, ಇದು ಸ್ಕ್ರೀನ್ ಎಷ್ಟು ದೊಡ್ಡಕ್ಕಿದೆ ಅಂತ. ಮತ್ತು ಕಾರು ಇವಾಗ ಹೋಗಿದ್ದು ರೌಂಡು ಬರ್ತಾ ಇದ್ದಾನೆ. ನೋಡ್ಬೇಕು ಅದ್ರ ಬದಲು ಇದನ್ನ ತಕೊಂಡ್ಬಿಡ್ಬೋದಿತ್ತಲ್ಲ. ಏನ ಇದು ಬದಲು ತಗೋಬೋದಿತ್ತು. ಆ್ಯಕ್ಚುಲಿ ಹೊಸ ಕಾರು ಪವನ್ ಓಡಿಸ್ಕೊ ಅಂತ ಕೊಡ್ತಾ ಇದ್ದೆ. ನೋಡಿ ಒಂದೇ ಕಾರು. ನಂದಾಗಿದ್ರೆ ನಾನೇ ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಹೊರಡೋಣ, ಬಾಯ್. ನೋಡಿ ಸನ್ಸೆಟ್ ಹೆಂಗೆ ಕಾಣುತ್ತೆ ನಮ್ಮ ಮನೆ ಟೆರೆಸ್ಸಿಂದ. ಟೆರೆಸಲ್ಲಿ ಗಾಳಿಪಟ ಆರ್ಸೋಕೆ ಬಂದ್ವಿ. ಕೊನೆಗೆ ಫೈನಲಿ ಸನ್ಸೆಟ್ ನೋಡ್ಕೊಂಡು ಎಂಡ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ಫೈನಲಿ ಹಬ್ಬ ಎಲ್ಲ ಮುಗೀತು, ಹಬ್ಬದ ಕೆಲಸ ಎಲ್ಲ ಮುಗೀತು. ನೋಡಿ ರೆಸ್ಟ್ ಮಾಡ್ತಾ ಇದ್ದಾಳೆ. ನನಗಂತೂ ಒಂದು ಕಾಫಿ ಹಾಕಬೇಕು ಅನಿಸ್ತದೆ. ಸೊ ಕಾಫಿಗೆ ಹೋಗೋಣ ಬನ್ನಿ. ಬಾಯ್ ಮಾಡಿ. ಬಾಯ್. ಬೇಜಾರು ಮಾಡ್ಕೊಂಡಿದ್ದಾಳೆ, ಒಬ್ಬನೇ ಹೋಗ್ತಾ ಇದ್ದಾನೆ ಅಂತ. ಬಾ ಅಂದೆ, ಬರಲಿಲ್ಲ, ಹೋಗ್ತಾ ಇರೋದು. ಸೊ ಗಾಯ್ಸ್, ಫೈನಲಿ ನನ್ನ ಫ್ರೆಂಡ್ ಬಂದ ಪಿಕ್ ಮಾಡೋಕ್ಕೆ. ಕಾಫಿ ಕುಡಿಬೇಕು ಅಂತ ಫಿಕ್ಸ್ ಆದ್ವಿ, ಬಟ್ ಯಾವ ಕೆಫೆಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಹೋಗ್ತಾ ಇದ್ದೀವಿ, ನೋಡೋಣ ಎಲ್ಲಿ ಮನಸ್ಸು ಸ್ಟಾಪ್ ಮಾಡೋಣ ಅನಿಸುತ್ತೆ ಅಲ್ಲಿ ಸ್ಟಾಪ್ ಮಾಡಿ ಕಾಫಿ ಕುಡಿದು ಮನೆಗೆ ಹೋಗ್ತಾ ಇರೋಣ. ನಾವು ಸಿಟಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಕಾಫಿನೆಸ್ ಅಂತ ಒಂದು ಕೆಫೆ ಇದೆ. ಇಲ್ಲಿ ಆ್ಯಕ್ಚುಲಿ ಕನ್ನಡ ಜಾಮಿಂಗ್ ನಡೆಯುತ್ತೆ ಇವತ್ತು. ಸೊ ನೋಡೋಣ ಅಂತ ಬಂದಿದ್ದೀವಿ. ಹೇಗೆ ಅದು ರಿಸರ್ವೇಷನಾ ಹೇಗೆ ಅಂತಲೂ ಗೊತ್ತಿಲ್ಲ, ಬಂದಿದ್ದೀವಿ ನೋಡೋಣ. ಆಲ್ರೆಡಿ ಎಲ್ಲ ಫಿಲ್ ಆಗಿದೆ. ತುಂಬ ಜನ ಇದ್ದಾರೆ, ಹೆಂಗೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ ಒಳಗೆ ಹೋಗಿ.
ಸೊ ಗಾಯ್ಸ್ ನಮ್ಮ ಬ್ಯಾಡ್ ಲಕ್ಕು ಇವತ್ತು ಹೋದ್ವಿ ಆನ್ ರಿಸರ್ವೇಷನ್ ಅಂತೆ ಎಂಟ್ರಿ. ಸೊ ನಮಗೂ ಅಷ್ಟು ಗೊತ್ತಿರಲಿಲ್ಲ ಏನೋ ಆನ್ ಸ್ಪಾಟ್ ರಿಸರ್ವೇಷನ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಹೋಗ್ಲಿ ಬಿಡಿ, ನೆಕ್ಸ್ಟ್ ವೀಕ್ ಮತ್ತೆ ಇದೆಯಂತೆ, ನೋಡೋಣ. ನಿಮಗೆಲ್ಲ ತೋರಿಸ್ತೀನಿ ನೆಕ್ಸ್ಟ್ ವೀಕ್ ಬಂದು. ಓಕೆ, ಸೊ ಬೇರೆ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಗೈಸ್ ಫೈನಲಿ ನಾವು ಬಂದಿರೋದೇ W ಕಾಫಿಗೆ. ಇಲ್ಲಿ ಬಂದಿದ್ದೀವಿ, ಏನು ಮಾಡೋಕ್ಕಾಗಲ್ಲ, ರಿಸರ್ವೇಷನ್ ಇದೆಯಂತೆ. ಸೊ ನೆಕ್ಸ್ಟ್ ವೀಕು ತಗೊಂಬ. ಸೊ ನೆಕ್ಸ್ಟ್ ಥರ್ಸ್ಡೇ ಇರುತ್ತೆ ಮತ್ತೆ ಕನ್ನಡ ಜಾಮಿಂಗು, ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ದಾನೆ. ಅದಕ್ಕೋಸ್ಕರ ಒಂದ್ಸಲಿನಾರು ಹೋಗೋಣ ಅಂತ. ಸೊ ನೆಕ್ಸ್ಟ್ ವೀಕ್ ಖಂಡಿತ ಹೋಗ್ತೀನಿ, ನಿಮಗೆ ತೋರ್ಸೋಕ್ಕಾದರೂ ಹೋಗೇ ಹೋಗ್ತೀನಿ. ನೋಡಿ ನೋಡಿ, ಇಲ್ಲಿ ನನ್ನ ಒನ್ ಆಫ್ ಮೈ ಫೇವ್ರೇಟ್ ಇದು ಆ್ಯಕ್ಚುಲಿ. ಈ ಪ್ಲೇಸು ತುಂಬ ಚೆನ್ನಾಗಿರುತ್ತೆ, ಪೀಸ್ಫುಲ್ಲಾಗಿರುತ್ತೆ. ಒಂದ್ಸಲಿನಾರು ಬನ್ನಿ ಇಲ್ಲಿ. ಇಲ್ಲೂ ಕೂಡ ಹಬ್ಬ ಆಚರಿಸಿದ್ದಾರೆ. ಕೆಫೆ ನೋಡಿ ಗಾಯ್ಸ್, ಮುಂದೆ ಪೆಟ್ರೋಲ್ ಬಂಕು, ಹಿಂದೆ ಬಂದರೆ ಈ ಕೆಫೆ ಹೆಂಗಿದೆ ನೋಡಿ. ಇಲ್ಲಿ ಫುಡ್ ಅಂತೂ ಸಕ್ಕತ್ತಾಗಿರುತ್ತೆ. ಈ ಫುಡ್ ಆ್ಯಕ್ಚುಲಿ ಹರ್ಷಿತಂಗೆ ಇಷ್ಟ. ಕರೆದೆ ಬಾ ಅಂತ, ಬರ್ತೀನಿ ಪಿಕ್ ಮಾಡ್ತೀನಿ ಅಂತ. ಅವಳು ಬೇಡ ಇವತ್ತೇನಕ್ಕೆ ಇನ್ನೊಂದು ದಿನ ಹೋಗೋಣ ಅಂತ ಹೇಳಿದ್ರು. ನೆಕ್ಸ್ಟ್ ಟೈಮ್ ಕರ್ಕೊಂಬರೋಣ ಅವಳನ್ನ. ಬನ್ನಿ, ನಾವು ಒಂದು ಕಾಫಿ ಕುಡ್ಕೊಂಡು ನಾವು ಮನೆಗೆ ಹೋಗೋಣ. ಹಬ್ಬ ಇದೆ, ಮನೆಯಲ್ಲೆಲ್ಲ ಕಾಯ್ತಾ ಇದ್ದಾರೆ ಅಡುಗೆ ಮಾಡಿಕೊಂಡು. ಹೋಗಿ ಊಟ ಮಾಡಿ ಮಲ್ಗೋದಷ್ಟೇ. ನೈಸ್ ಆರ್ಡರ್ ಬಂತು, ಕುಡಿಬೇಕೀಗ. ಹೇಗಿದೆ ಪ್ರೀಮಿಯಂ ಕಾಫೀಸ್. ನಾರ್ಮಲ್ ಕಾಫೀಸು ನಾರ್ಮಲ್ ಕಾಫಿ ಶಾಪಲ್ಲಾಗಲಿ ಮನೇಲಾಗಲಿ ಸಿಗುತ್ತೆ. ಈ ಥರ ಕಾಫೀಸ್ ಕುಡಿದು ನೋಡಿ ಒಂದ್ಸಲ, ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ, ರೆಗ್ಯುಲರ್ ಇಲ್ಲದೆ ಹೋದ್ರು ಮಂತ್ಲಿ ಒನ್ಸ್ ಆದರೂ ಕುಡಿದು ನೋಡಿ, ಸಕ್ಕತ್ತಾಗಿರುತ್ತೆ. ನಾವು ಈ ಥರ ಕಾಫೀಸ್ಗೆ ಹುಡ್ಕೊಂಡು ಹೋಗ್ತೀವಿ, ಎಲ್ಲಿದೆ ಹೊಸದು ಯಾವುದು ಓಪನ್ ಆಗಿದೆ ಅಂತ. ಆಲ್ಮೋಸ್ಟ್ ಆಲ್ ಮೈಸೂರಲ್ಲಿ ಕಾಫಿ ಶಾಪ್ಸ್ ಆಲ್ಮೋಸ್ಟ್ ಆಲ್ ವಿಸಿಟ್ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು 2-3 ಇರ್ಬೋದು ವಿಸಿಟ್ ಮಾಡಬೇಕಷ್ಟೇ. ಆ ಟೈಮಲ್ಲಿ ವೀಡಿಯೋ ಮಾಡಿರಲ್ಲ ಅಷ್ಟೇ ನಾನು. ಓಕೆ, ಕಾಫಿ ಕುಡಿದ್ಬಿಟ್ಟು ಸಿಗ್ತೀನಿ. ಹೇಗಿದೆ ಕಾಫಿ? ಸೂಪರ್, ಆ್ಯಸ್ ಯೂಶುವಲ್, ಸಕ್ಕತ್ತಾಗಿದೆ. ಆ್ಯಂಡ್ ಹಾಗೆ ಕಾಫಿ ಜೊತೆಗೆ ವೆಜ್ ಮೋಮೋಸ್. ಸೊ ಗೈಸ್, ಇದು ಕಾಫಿ ಬೀನು ಯಾರಾದರೂ ಟ್ರೈ ಮಾಡಿದ್ದೀರಾ? ರೋಸ್ಟೆಡ್ ಕಾಫಿ ಬೀನ್ ಇದು ಯಾರು ತಿಂದು ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಹಾಕಿ. ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಇದು ಬೈಟ್ ಮಾಡಿದ ತಕ್ಷಣ ಕಹಿ ಹಂಗೆ ನಾಲ್ಗೆ ಹೊಡೆಯುತ್ತೆ, ಕಾಫಿ ಸ್ವಾದ ಹೊಡೆಯುತ್ತೆ, ಸಖತ್ತಾಗಿರುತ್ತೆ. ನಾನು ನೆಕ್ಸ್ಟ್ ಸ್ಟಾಪ್ ಬಂದಿರೋದೇ ಪಟಾಕ ವಿ ಮೋಲ. ಹರ್ಷಿತಾಗೇನೋ ಚಾಟ್ಸ್ ಬೇಕಂತೆ, ಸೊ ಪಾರ್ಸಲ್ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಬನ್ನಿ ಹೋಗೋಣ. 20 ಮಿನಿಟ್ಸ್ ವೆಯ್ಟ್ ಮಾಡಿ ಒಂದೇ ಒಂದು ಸಿಂಗಲ್ ದಹಿ ಕಚೋರಿಗೆ 20 ಮಿನಿಟ್ಸ್ ವೆಯ್ಟ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದೀವಿ. ಸೊ ಹೋಗಿ ಅವಳು ತಿಂದಾದ್ಮೇಲೆ ಅವಳ ಹತ್ರ ರಿವ್ಯೂ ಕೊಡಿಸ್ತೀನಿ ಹೇಗಿತ್ತು ಅಂತ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ, ಪಟಾಕ ಅಂದರೆ ಅವಳಿಗೆ ಇಷ್ಟ. ಬಟ್ ಅವಳು ಬಾಯಲ್ಲಿ ಕೇಳೋಣ ರಿವ್ಯೂ ಹೇಗೆ ಕೊಡ್ತಾಳೆ ನೋಡೋಣ. ಸೊ ಗಾಯ್ಸ್, ಫೈನಲಿ ನಾನು ಮನೆಗೆ ಬಂದಿದ್ದೀನಿ. ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಏನದು? ನೋಡೋಣ, ತಗೊಳ್ಳಿ. ಇವತ್ತು ನಾನು ಹೇಳಿದ್ದು ದಹಿ ಕಚೋರಿ. ಆ್ಯಂಡ್ ಯಾರು ಕೇಳಿದ್ದು? ಸರ್ಪ್ರೈಸ್. ಯಾವಾಗಲೂ ನೀನೇ ತಗೋತೀಯ ನನಗೇನು ತರಲ್ಲ ಅಂತಿದ್ಲು. ಅದಕ್ಕೆ ನೋಡಿ ಆಫರ್ ಯಾವುದೈತೆ ಅದೇ ಎತ್ಕೊಂಡ್ಬಂದಿದ್ಯಲ್ಲ ನೀನು. ಡೈಲಿ ವೇರ್ಗೆ ಬೇಕು ಅಂತ ತಾನೇ ನೀನು ಹೇಳಿದ್ದು.
ಹೇಗನ್ನಿಸ್ತು ಸರ್ಪ್ರೈಸ್? ಓಕೆ ನೋಡಿ, ಇಂಥವ್ರಿಗೆಲ್ಲ ಏನು ತಂದ್ಕೊಡ್ಬಾರ್ದು. ಖುಷಿ ಅನ್ನೋದೇ ಇಲ್ಲ ಮನಸ್ಸಿಂದ. ಏನು ಹೆಂಗಸ್ರು ಖುಷಿನೇ ಆಗಲ್ವಾ? ಏನು ತಂದ್ಕೊಟ್ಟು ಸ್ಯಾಟಿಸ್ಫ್ಯಾಕ್ಷನ್ನೇ ಇರಲ್ಲ ಅವ್ರಿಗೆ. ನೋಡಿ ಎಲ್ಲ ಹಾಕೊಂಡು ರೆಡಿಯಾಗಿದ್ದಾಳೆ ತಿನ್ನೋಕ್ಕೆ. ಬ್ಯಾಟಿಂಗ್ ಶುರು. ಆ್ಯಕ್ಚುಲಿ ನನಗೇನು ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ನೋಡೋಣ ಇದು ಎಷ್ಟು ತಿನ್ನೋಕ್ಕಾಗುತ್ತೆ ಅಂತ. ಬ್ಯಾಟಿಂಗ್ ಶುರು ಆಗಿದೆ ಈಗ. ನಿಂಗೆ ಏನನ್ಸುತ್ತೆ? ಫುಲ್ ತಿಂತೀನಾ? ತಿನ್ನು ಫಸ್ಟು. ನಾನು ರಿವ್ಯೂ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೀನಿ. ರಿವ್ಯೂ ಹೇಳ್ಬೇಕು ನೀನು. ರಿವ್ಯೂ ಯಾಕೆ? ಪಟಾಕ ತಾನೆ. ಪಟಾಕ ಮತ್ತೆ ಗೊತ್ತಲ್ಲ ಏನು ಗೊತ್ತು? ಅದು ಹೆಂಗಿರುತ್ತೆ ತಿಂದಿದ್ದೀನಲ್ಲ. ನಾನು ಸೇಮ್ ಹೇಳಿದೆ. ಪಟಾಕ ಅಂದರೆ ಆಬ್ವಿಯಸ್ಲಿ ಇಷ್ಟಪಡ್ತಾಳೆ, ಬಟ್ ಅವಳತ್ರ ಇದೊಂದು ಸಲ ಕೇಳೋಣ ರಿವ್ಯೂ. ಇವಾಗೇನು ತಿನ್ಬಿಟ್ಟು ಹೇಳ್ಬೇಕಾ? ಇದು ತೊಳೆದಿದ್ಯಾ? ತಿಂತ್ಯಾ ಕೊಡ್ತೀಯಾ? ಮಿಕ್ಸ್ ಮಾಡ್ಬೇಕಾ? ಇವಾಗ ತಿಂದು ಹೇಳ್ಬೇಕಂತ ಏನೋ ನಂಗೆ ಗೊತ್ತು. ನಾನು ತಿಂದಿದ್ದೀನಿ, ಬಟ್ ಅವ್ನಿಗೇನೋ ಹೇಳಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ತಿಂದ್ಬಿಟ್ಟು ಹೇಳೋಣ. ಚೆನ್ನಾಗಿದೆ. ಬಾ ತಿನ್ನು ನೀನುವೆ. ಸೊ ಗಾಯ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಇನ್ನೂ ತುಂಬ ಇಷ್ಟಪಡಿ. ಆ್ಯಂಡ್ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಇನ್ನೂ ನಮ್ಮ ಕೈಲಿ ಏನು ಸಾಧ್ಯನೋ ಅಷ್ಟನ್ನು ಮಾಡ್ತಾ ಇರ್ತೀವಿ ನಾವು. ಓಕೆ. ಆ್ಯಂಡ್ ಈ ಬಟ್ಟೆ ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ನಂಗೆ ಗೊತ್ತು ಇಷ್ಟಪಡ್ತಾಳೆ ಅಂತ. ಸುಮ್ಮನೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು.